ಗೈಸ್ ಡೈಲಿ ರೋಟೀನ್ ಏನು ಗೊತ್ತಾ ನನ್ನ ವೈಫ್ದು? ಮಗುಗೆ ಎಣ್ಣೆ ಮಸಾಜ್ ಮಾಡು, ಮಗುಗೆ ಫೀಡಿಂಗ್ ಮಾಡು, ಆಮೇಲೆ ಮಗುನ ನೋಡ್ಕೊ. ಯಾವ್ದಾರ ಮಕ್ಕಳು ಎಣ್ಣೆಗೆ ಮಸಾಜ್ ಮಾಡ್ತಿದ್ರೆ ಎಲ್ಲ ಕುಯ್ ಕುಯ್ ಅಂತ ಆಡ್ತಾರೆ. ಬಟ್ ನನ್ನ ಮಗಳು ನೋಡ್ರಿ ಎಷ್ಟು ಚೆನ್ನಾಗಿ ಕ್ಯೂಟಿ ಥರ ಮಲಗ ಹೊಂಟೋಯ್ತಾರಂತೆ. ಮೊದಲು ನಿಮ್ಮ ಲವರ್ಸ್ ಹಾಕಿ ಆಮೇಲೆ ಪಾಪನ್ ಅಂದರೆ ಸೆಕೆಂಡ್ ಪಿ ಯು ಫಸ್ಟ್ ಪಿ ಯು ಇಲ್ಲೇ ಮಾಡಿದ್ದು ನಾನು. ನನ್ನ ಮಗಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಹೋದ್ವಾರ ಕರ್ಕೊಂಡು ಹೋಗಿದ್ವಲ್ಲ, ಹೋದ್ವಾರ ಡಾಕ್ಟ್ರು ಮಗು ತುಂಬ ಹೊತ್ತು ಕಳಿಸಿದ್ರು, ಮಗಳು ವೆಯ್ಟ್ ಜಾಸ್ತಿ ಆಗಿಲ್ಲ ಅಂತ. ಈ ವಾರನೂ ಅದೇ ಕೆಲಸ ಆಗುತ್ತೆ. ಯಾಕೆಂದರೆ ನನ್ನ ಮಗಳು ಒಂಚೂರು ವೆಯ್ಟು ದಪ್ಪ ಆಗಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಉಗಿಸ್ಕೊಳ್ಳೋ ಕಾರ್ಯಕ್ರಮ ಐತೆ. ಅದರಲ್ಲೂ ನನಗಂತೂ ಉಗಿಯಲ್ಲ, ಅವ್ರ ಅಮ್ಮಂಗೆ ಉಗಿಯೋದು. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಹೆಂಗ್ ರೆಡಿ ಆಗವಳೆ ನಿನ್ನ ಮಗಳು? ನನ್ನ ಮಗಳು ಕ್ಯೂಟಿ ಅವಳು. ಬಾ ಮಗಳೇ, ಹೋಗೋಣ ನಾವು ಹಾಸ್ಪಿಟಲ್ ಹೋಗೋಣ. ಅವಳು ಯೋಚನೆ ಮಾಡ್ತಾವಳೆ. ಇದನ್ನೇ ಎತ್ಕೊಳ್ಬಾರ್ದು. ಒಳ್ಳೆ ಕತ್ತೆ ಇದ್ದಂಗೆ ಐತೆ, ಬೇಡ ಅದು. ಏ ಇದು ಲೂಸು ಕಣೆ, ಅದೇ ಸರಿ. ಲೂಸ್ ಆದ್ರೂ ಪರವಾಗಿಲ್ಲ, ಅದು ಲೂಸೇನೆ. ಬಾ ಮಗಳೇ, ಬಾ ಮಗಳೇ. ಓ ಬಿಗೆಗೆ ಬಿಗೆಗೆ ಕ್ಯೂಟಿ ಬೇಬಿ ರೆಡಿ ಆಗಿಬಿಟ್ಲು. ಯಾರು ಮಗಳೇ ಅದು? ನೀನು ಹೆಂಗಿದ್ರು ವೆಯ್ಟ್ ದಪ್ಪ ಆಗಿಲ್ಲ ಶೆಕೆಗೆ. ಇವತ್ತು ಅವ್ರ ಅಮ್ಮಂಗೆ ಅಂತೂ ಉಗಿತಾಕ್ತಾರೆ ಇವತ್ತು. ನಾನು ಹೇಳ್ತೀನಿ ನಮ್ಮ ಮನೆ ಸಿಕ್ಕಾಪಟ್ಟೆ ಶೆಕೆ ಏನ್ ಮಾಡ್ಲಿ ಅಂತ. ಶೆಕೆಗೆನೆ ಅವಳು ವೆಯ್ಟ್ ಕಡಿಮೆ ಆಯ್ತಾ ಇದ್ದಾಳೆ. ಆಯ್ತು ಆಯ್ತು, ನಡೆಯೋ ಹೋಗು, ನಡೆಯೋ. ಎತ್ಬೇಕು ಕಟ್ತು. ಅಯ್ಯೋ, ಅದು ಹಾಕಿಸ್ಕೋತಾ ಇರೋದ್ಕು ನೀರ್ ಹಾಕ್ತಾ ಇರೋದ್ಕು ಪಾಪ. ಗೈಸ್, ನನ್ನ ಮಗಳು ಎಲ್ಲ ರೆಡಿ ಆದ್ಲು, ಆದ್ರೆ ನನ್ನ ಹೆಂಡತಿನ ರೆಡಿ ಆಗಿಲ್ಲ. ಇವಳೊಬ್ಳು ದೊಡ್ಡ ವೇಸ್ಟ್ ಫೆಲ್ ಒಬ್ಳು. ಅವಳನ್ನ ರೆಡಿ ಮಾಡೋದೇ ಆಯ್ತು. ನೋಡಲ್ಲಿ ಹೆಂಗ್ ಕೇಳಿಸ್ಕೊತಾವಳೆ. ಅಯ್ಯೋ ಪಾಪ. ಓನ್ ಮಗಳೇ, ಓನ್ ಮಗಳೇ. ಇದೆ ಸರಿ ಪುಟಿ, ಅದು ಬಿಗಿ ಆಯ್ತದೆ. ಅವಳಿಗೆ ಇರಿಟೇಟ್ ಆಗ್ತಾ ಇತ್ತಲ್ಲಿ. ಸ್ವಾಮಿ ಸ್ವಾಮಿ ಆಯ್ತು ಬಾರೋ. ಕಾರ್ಕಿ ಕೊಟ್ಟು ಅಲ್ಲಿ ಕಾರ್ ಹತ್ರ ಅಲ್ಲಿ ಕೊಟ್ಬಿಡ್ತೀನಿ, ನೀನು ಎತ್ಕೋ. ಇದು ಟೋಪಿ ಎಮರ್ಜೆನ್ಸಿ ಕಮ್ಮಿ. ಅದೇನ್ ಬೇಡ, ಅದೇನು ಬೇಡ, ಕೊಡು. ಅದನ್ನು ಹಾಕೊಂಡ್ಬಿಡ್ಬೇಕಾಯ್ತಾ ಜೊತೆಗೆ? ಬೇಡ ಬಿಡಿ, ಏನಕ್ಕೆ? ಗೈಸ್ ಆಸ್ಪತ್ರೆ ಹತ್ರ ಹೋಗಿ ಸಿಗ್ತೀವಿ ರೀ ಗೈಸ್. ಪಾಪನ ಇಟ್ಕೊಂಡಿದ್ದೀನಿ, ಲಾಗ್ ಮಾಡೋಕ್ಕಾಗಲ್ಲ, ಅಲ್ಲೇ ಹೋಗಿ ಡೈರೆಕ್ಟಾಗಿ ಸಿಗ್ತೀವಿ ಗೈಸ್. ಇನ್ನೂ ಈ ಪಾರ್ಕಿಂಗ್ ಸಮಸ್ಯೆ ಸರಿ ಹೋಗಲೇ ಇಲ್ಲ ಈ ಹಾಸ್ಪಿಟಲ್ ಹತ್ರ. ಇವತ್ತು ಹಾಕ್ಬಿಡಿ ಆ ಕಡೆ ಅಂತ ಬಡ್ಕೊತಾ ಇದ್ರು. ಏನೂ ಮಾಡೋಕ್ಕಾಗಲ್ಲ, ನಾನು ನಿಲ್ಲಿಸಲೇಬೇಕು ಅಂದ್ಬಿಟ್ಟು ನಿಲ್ಸ್ಬಿಟ್ಟು ಬಂದಿದ್ದೀನಿ ಗೈಸ್. ಅಪರೂಪಕ್ಕೆ ಬಸವರಾಜ್ ಅವರು, ಹಣ ಬಂದ ನಾಗೇಂದ್ರ ಒಬ್ರು ಅವ್ರು ಯಾವಾಗೂ ಸಿಗ್ತಾ ಇರ್ತಾರೆ ಬಿಡಿ. ಅವ್ರದ್ದೇನು ತೊಂದರೆ ಇಲ್ಲ, ಇವ್ರದ್ದೇ ಸ್ವಲ್ಪ ಅಪರೂಪ ಆಗ್ಬಿಟ್ಟವ್ರೆ. ಲವರ್ ಬೈಗ್ ಹೇಳ್ರಪ್ಪ, ಫ್ಯಾಮಿಲಿ ಮ್ಯಾನ್ಗಲ್ಲ. ನಾವು ಫ್ಯಾಮಿಲಿ ಮ್ಯಾನ್ ಆಗ್ತೀವಪ್ಪ. ನನ್ನ ಮೇಲೆ ಹಣ ಇಟ್ಟು ನನ್ನ ಮಗಳನ್ನ ನೋಡಿ ಅವ್ರಿಗೆ ಲವ್ ಆಯ್ತಂತೆ. ಹೆಂಗ್ರಿ ಇದು? ಯಾಕೆ ಗೊತ್ತಾ? ಯಾಕೆ ಹೇಳ್ತೀನಿ, ನೆಕ್ಸ್ಟ್ ಹೇಳ್ತೀನಿ. ನಮಗೆಲ್ಲ ಗೊತ್ತಾಗೋಯ್ತು. ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತಾರಂತೆ. ಇವಾಗ ನೀವು ಹಿಂಗ ಮಾಡಕತ್ತಾರ ಪಾಪನ ಎತ್ಕೊಂಡು ಹೋಗ್ಬಿಡ್ತೀನಿ. ಹೋಗಪ್ಪ ಆಯ್ತು. ಅವಳು ಕುಯ್ ಅಂದ್ರೆ ನೀವೇ ಎತ್ಕೊ ಬಂದ್ಕೊಡ್ತೀರಾ ಆಮೇಲೆ? ಪಾಪ ಎತ್ಕೊಂಡು ಹೊಂಟೋಯ್ತಾರಂತೆ. ಮೊದಲು ನಿಮ್ಮ ಲವರ್ಸ್ ಹಾಕಿ ಆಮೇಲೆ ಪಾಪನ್ ನಮ್ಮ ಲವರ್ಸ್ ಹಾಕ್ತಾ ಇದೀವಿ. ಪಾಪು ಒಂದೇ ಅಷ್ಟೇ. ನಮ್ಮ ನೋಡಿ ಗೈಸ್ ಎಷ್ಟೈತೆ. ಹಿಂಗೆ ಅಲ್ಗಾಡ್ಸ್ಬೇಕಕ್ಕ. ಹೆಂಗೆ ಹಿಂಗೆ ಹಿಂಗೆ ಏನಪ್ಪ, ಈಗಿಂದಾನೆ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂತವ್ರೆ. ಇಲ್ರಿ, ನಮ್ಮ ಮಕ್ಕಳ ಮಕ್ಳು ಇದ್ರಲ್ಲ, ಅವ್ರಿಗೆಲ್ಲ ನಾವು ಹಿಂಗ ಆಡಿಸ್ತಿದ್ವಿ. ಆಯ್ತು ರೀ, ಗೊತ್ತಾಯ್ತು. ಈಗ ಇದು ಎಷ್ಟು ತಿಂಗಳಾದ್ಮೇಲೆ ಮುತ್ತು ಕೊಡ್ಬೋದು ಇವ್ರಿಗೆ? ಈಗಲ್ಲ, ಇನ್ನ 1 ವರ್ಷದ ಮೇಲೆ. ಎಷ್ಟು ತಿಂಗಳಾದ್ಮೇಲೆ ಮುತ್ತು ಕೊಡಬೇಕು ಅಂತ ಕೇಳ್ತಾರೆ. ನಿಮ್ಮ ಹುಡುಗಿಗೆ ಮುತ್ತು ಕೊಡ್ತಾ ಇದ್ದೀರಾ? ಬೇಕಿತ್ತ ಬಸವರಾಜು? ಕೊಡ್ತಾರೆ ಬಿಡು ಬ್ರೋ. ಅದಕ್ಕೂ ಕಾಲಾವಕಾಶ ಬೇಕಲ್ವಾ? ಮದುವೆ ಆದ್ಮೇಲೆ ಹಂಗೆ ಇದಕ್ಕೂ ಟೈಮ್ ಇರುತ್ತೆ. ಹಾಗಂದ್ರೆ ಬ್ರೋ ಮತ್ತೆ ಬಸವರಾಜ್ ಅವರು ಇದ್ರು ಕಿಸ್ಸಿಂಗ್ ನಡ್ಸ್ಕೊಂತಾರೆ. ಹೊಡಿರಿ ಬ್ರೋ. ಅವರು ಇವಾಗ ಯಾವಾಗ ಮುತ್ತು ಕೊಡ್ತಾರೆ ಮಗು ಅಂತ ಕೇಳ್ತು. ಅದಕ್ಕೆ ನಾನು ಕೊಡ್ಲಾ? ಇರಿ ಈಗ ಕೊಡ್ರಿ, ಈಗ ಕೊಡ್ರಿ ಬ್ರೋ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಕೊಡ್ರಿ. ನನ್ನ ವೈಫ್ ಬೇರೆ, ನೀವಿಬ್ರು ಹಿಂಗೆ ಆಡ್ಕೊಂಡು ನನ್ನ ಮಗಳನ್ನ ಬಿಟ್ಬಿಟ್ಟಿರಿ ಅಂತ. ಅವ್ರ ಕೈ ಬಿಟ್ಟು ಅಯ್ಯೋ ಕತೆ ಕರ.
ಗೈಸ್ ಆಸ್ಪತ್ರೆಗೆ ಹೋಗ್ಬಿಟ್ಟು ಬಂದ್ವಿ ಈಗ ತಾನೇ, ಅಂದರೆ ಒಂದು 1 ಅವರ್ ಆಯಿತು ಅಂದ್ಕೊಳ್ಳಿ. ಆಸ್ಪತ್ರೆಯಿಂದ ಬಂದು ನನ್ನ ಮೊಬೈಲು ಚಾರ್ಜ್ ಇರಲಿಲ್ಲ, ಚಾರ್ಜ್ ಹಾಕ್ಬಿಟ್ಟು ಈಗ ನಾನು ಮತ್ತೆ ಸ್ಟಾರ್ಟ್ ಮಾಡಿರೋದು. ಆಸ್ಪತ್ರೆಗೆ ಹೋಗ್ಬಿಟ್ಟು ಬಂದಾಗ ಡಾಕ್ಟ್ರ್ ಹೇಳಿದ್ರು ಏನು ತೊಂದರೆ ಇಲ್ಲ, ಪಾಪು ಆರಾಮಾಗಿದೆ, ನಾರ್ಮಲ್ ಆಗಿದೆ. ಆ ವೆಯ್ಟು ಇನ್ಕ್ರೀಸ್ ಆಗಿದ್ದಾಳೆ 100 ಗ್ರಾಮು. ಅದರಲ್ಲಿ 100 ಆಗಬೇಕಾಗಿತ್ತಂತೆ. 3 ಗ್ರಾಮ್ ಎಷ್ಟು 3 kg ಇದ್ದಾಳೆ ಈಗ. 3 kg ಇದ್ದಾಳೆ. ನೆಕ್ಸ್ಟು ಏನು ಅವ್ರು ಕರೆದಿಲ್ಲ. ನನ್ನ ಮನೇಲೇ ವೇಯಿಂಗ್ ಮಿಷಿನ್ ಇದೆ, ನಾನು ಜಿಮ್ಗೆ ಹೋಗ್ತಿದ್ನಲ್ಲ ಅಲ್ಲಿದೆ ವೇಯಿಂಗ್ ಮಿಷಿನ್ ಇದೆ. ಅದರಲ್ಲಿ ನನ್ನ ಮಗನ ಚೆಕ್ ಮಾಡಿಕೊಂಡ್ರೆ ಸಾಕು. ಇನ್ನೇನಾದರೂ ಅವಳಿಗೆ ಸಿರಪ್ ಖಾಲಿ ಆದರೆ ಅಷ್ಟಕ್ಕೆ ಮಾತ್ರ ಹೋಗೋದು ಅಷ್ಟೇ ಗೈಸ್. ಇನ್ನೊಂದು ಅಂದರೆ ಬೇಬಿ ಕೇರಿಂಗ್ ಅಂದರೆ ಸಿಕ್ಕಾಪಟ್ಟೆ ತುಂಬ ಕಷ್ಟ ಗೈಸ್. ಏನಂತೀರ ಗೊತ್ತಿಲ್ಲ, ಬಟ್ ನಮಗಂತೂ ಇದು ಎಕ್ಸ್ಪೀರಿಯೆನ್ಸ್ ಆಗ್ತಿದೆ. ಬೇಬಿ ಕೇರಿಂಗ್ ಅಂದರೆ ನನ್ನ ವೈಫು ಅರ್ಧ ಫ್ರಸ್ಟ್ರೇಷನ್ ತೊಗೊಂಡ್ಬಿಟ್ಟಿದ್ದಾಳೆ ಪೂರ್ತಿ. ಯಾಕೆಂದರೆ ನಿದ್ದೆ ಇರಲ್ಲ, ಏನೂ ಇರಲ್ಲ ಅವಳಿಗೆ. ನನಗೆ 3 ದಿನ ಹುಷಾರಿರಲಿಲ್ಲ, ನಾನು ಪಾಪು ಹತ್ರ ಹೋಗಲಿಲ್ಲ. ಅವತ್ತು 2 ಕಣ್ಣಲ್ಲೂ ಏನದು ಜೋಗ್ ಫಾಲ್ಸ್ ಅಲ್ಸ್ಬಿಟ್ಟಿದ್ಲು. ಅದಕ್ಕೋಸ್ಕರ ಬೇಬಿ ಕೇರಿಂಗ್ ಅಂದರೆ ಸಿಕ್ಕಾಬಟ್ಟೆ ಕಷ್ಟ. ಈಗ ನಮ್ಗೆ ಅನಿಸ್ತಿದೆ ಮಕ್ಕಳು ಒಂದು ಲೆವೆಲ್ಗೆ ಒಂದು 3-4 ತಿಂಗಳು ಬೇಕಾ ಇಲ್ಲ 6 ತಿಂಗಳು ಬೇಕಾ, 1 ವರ್ಷನೇ ಅಂದ್ಕೊಳ್ಳಿ. 1 ವರ್ಷ ಒಂಚೂರು ಬುದ್ಧಿ ಬರೋವರೆಗೂ ಒಂಚೂರು ಕಷ್ಟನೇ. ಆಮೇಲೆ ಓಕೆ ಕ್ಯೂಟಾಗಿರ್ತಾವಲ್ಲ, ಚೆನ್ನಾಗಿ ಮಾತಾಡಿಕೊಂಡು ಅವಾಗ ಇನ್ನೂ ಚೆನ್ನಾಗಿರುತ್ತೆ. ಮನೇಲಿದ್ರೆ ನೋಡಿ ನನ್ನ ಮಗಳು ನಾನು ಬಿಟ್ಬಿಟ್ಟು ನಾನು ಸುಳ್ಳು ಹೇಳ್ತೀನಿ ಅಂತೀರ ನೋಡಿ. ಅವ್ರ ಅಮ್ಮನ ಹತ್ರ ಇದ್ದಾಗ ಅಳ್ತಿದ್ಲು, ನನ್ನ ಹತ್ರ ಬಂದಾಗ ಮಲಗಿದ್ದಾಳೆ. ಹಂಗೆ ನನ್ನ ಮಗಳು. ಗೈಸ್ ಡೈಲಿ ರೋಟೀನ್ ಏನು ಗೊತ್ತಾ ನನ್ನ ವೈಫ್ದು? ಮಗುಗೆ ಎಣ್ಣೆ ಮಸಾಜ್ ಮಾಡು, ಮಗುಗೆ ಫೀಡಿಂಗ್ ಮಾಡು, ಆಮೇಲೆ ಮಗುನ ನೋಡ್ಕೊ ಅಷ್ಟೇ. ನೋಡಿ ನನ್ನ ಮಗಳು ಯಾವ್ದಾರ ಮಕ್ಕಳು ಎಣ್ಣೆ ಮಸಾಜ್ ಮಾಡ್ತಿದ್ರೆ ಎಲ್ಲ ಕುಯ್ ಅಂತ ಆಡ್ತಾರೆ. ಬಟ್ ನನ್ನ ಮಗಳು ನೋಡ್ರಿ ಎಷ್ಟು ಚೆನ್ನಾಗಿ ಕ್ಯೂಟಿ ಥರ ಮಲಗವಳೆ. ನನ್ನ ಮಗಳಿಗೆ ಆಯಿಲ್ ಮಸಾಜ್ ಎಲ್ಲ ಆಯಿತು ಗೈಸ್. ನೋಡಿ ಕ್ಯೂಟಿ ಬೇಬಿ. ತಲೆಗೆ ಹಾಕಲ್ವಾ ನಾವು? ತಲೆಗೆ ಹಾಕಿದೀವಲ್ಲ. ತಲೆಗೆ ಎಣ್ಣೆ ಹಾಕಿದ್ದೀರಾ? ಕೈಯೇನೆ ಓನ್ ಮಗನೇ ಓನ್ ಮಾಡಿಸ್ತವ್ರೆ. ಚಿನ್ನಮ್ಮ ಓನ್ ಮಾಡಿಸ್ತವ್ರೆ. ಪಾಪ ಚಿನ್ನಮ್ಮ ಎಣ್ಣೆ ಮಸಾಜ್ ಮಾಡ್ತಾವ್ರಾ ಗೈಸ್? ಇದೇ ಭಾನುವಾರ ಆದರೆ ನಾನು ಚಿಕ್ಕಪೇಟೆಗೆ ಹೋಗಬೇಕು. ನನ್ನ ಮಗಳಿಗೆ ಬಟ್ಟೆಗಳು ತರಬೇಕು. ಬೇಡವಾ ಬಟ್ಟೆ? ಹೀಗೆ ಬೇಡವಂತೆ ಬಟ್ಟೆಗಳು. ನೋಡೋಣ ಇನ್ಯಾವಾಗ ಬೇಕು ಬಟ್ಟೆ? ಹಾಂ ಇನ್ಯಾವಾಗ ಬೇಕು ಗೈಸ್? ನನ್ನ ಹೆಂಡತಿ ನಾರ್ಮಲ್ ಆಗಿದ್ದಾಗ ಕಣಪಿಣಿ ಅಂತ ಮಾತಾಡ್ತಿರ್ತಾಳೆ. ಈ ಕ್ಯಾಮ್ರಾ ಬಂದುಬಿಟ್ರೆ ಅವಳದೇ ಒಂಥರ ಡಿಗ್ನಿಟಿ ಮೇಂಟೈನ್ ಮಾಡ್ತಾಳೆ, ಏನು ಮಾತಾಡ್ದಂಗೆ. ಯಾಕೆ? ಏಯ್ ಹಾಂ ಗೈಸ್, ಆರ್ಯಾಸ್ ಕಾಲೇಜ್ಗೆ ಹೋಗ್ಬಿಟ್ಟು ಬರೋಣ ಬನ್ನಿ. ಅಂದರೆ ನಮ್ಮ ರೂರಲ್ ಕಾಲೇಜ್, ನಾನು ಓದಿ ಬೆಳೆದಂತಹ ಕಾಲೇಜು. 2nd PU 1st PU ಅಲ್ಲೇ ಮಾಡಿದ್ದು ನಾನು. ಅಲ್ಲಿಗೆ ಹೋಗ್ಬಿಟ್ಟು ಬರೋಣ. 8 ವರ್ಷದಿಂದ ಹೆಂಗಿತ್ತು ಈಗ ಹೆಂಗಿದೆ ಅದನ್ನು ನೋಡ್ಕೊಂಬರೋಣ ಅಂತ ಹೇಳ್ತಾ, ಅಲ್ಲೇ ನಾಗೇಂದ್ರ ಬ್ರೋ ಮತ್ತು ಇವರು ಕನಕಪುರ ಶಾರ್ಟ್ಸ್ ಅವರವರೇ, ಅವ್ರನ್ನೂ ಅಲ್ಲಿ ಏನೋ ಪ್ರಮೋಷನ್ ಮಾಡ್ತಿದ್ದಾರಂತೆ. ಸೊ ಅವ್ರ ಜೊತೆ ನಾನು ಹೋಗಿ ಅಲ್ಲಿ ಜಾಯ್ನ್ ಆಗ್ತೀನಿ. ಅಲ್ಲಿ ಹೋಗಿ ಸಿಗೋಣ ಬನ್ನಿ ಗೈಸ್. ನಾನು ಹಾಡಿ ಬೆಳೆದಂಥ ಅಂದರೆ 2nd PU 1st PU ಇಲ್ಲೇ ಮಾಡಿದ್ದು ನಾನು. ಅವಾಗ ನಾನು ಓದಬೇಕಾದ್ರೆ ಆರ್ಟ್ಸು, ಕಾಮರ್ಸು ಮತ್ತು ಇನ್ನೊಂದು ಸೈನ್ಸ್ ಅಂತ ಅಷ್ಟೇ ಇದ್ದಿದ್ದು. ಈಗ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಎಲ್ಲ ಬಂದಿದ್ದಂತೆ. ನೋಡಿ ಎಷ್ಟು ಇಂಪ್ರೂವ್ ಮಾಡಿದ್ದಾರೆ ಅಂದರೆ, ನಾನು ಓದಿ ಒಂದು 8 ವರ್ಷದ ಮೇಲೆ ಆಗಿದೆ ನಾನು ಓದಿ. ಫುಲ್ಲು ಕ್ಯಾಂಪಸ್ನೇ ಚೇಂಜ್ ಮಾಡಿದ್ದಾರೆ. ನಾವಿದ್ದಾಗ ಎಲ್ಲ ಮರದ ಡೆಸ್ಕ್ ಇತ್ತು. ಈಗ ನೋಡಿ ಮಸ್ತಿದೆ ಗೈಸ್ ಎಲ್ಲ. ನಾವು ಓದ್ಬೇಕಾದ್ರೆ ಈ ಥರ ಫೆಸಿಲಿಟಿನೇ ಇರಲಿಲ್ಲ. ಈಗೆಲ್ಲ ಸಿಕ್ಕಾಬಟ್ಟೆ ಫೆಸಿಲಿಟಿ ಇದೆ, ಮಸ್ತಿದೆ ಮಾತ್ರ. ನಮ್ಮ ರೂರಲ್ ಕಾಲೇಜ್ ಅನಿಸುತ್ತೆ ಇದು ನೋಡಿದ್ರೆ. ನಮ್ಮ ಕ್ಲಾಸ್ ರೂಮ್ ಅದೇ ಇತ್ತು, ಅಲ್ಲಿದೆಯಲ್ಲ 39 ಅಂತ ಐತಲ್ಲ ಗೈಸ್, ಅದೇ ಇದ್ದಿದ್ದು ನಮ್ಮದು ಫಸ್ಟ್ ಕಾಮರ್ಸ್ ಡಿಪಾರ್ಟ್ಮೆಂಟ್. ಗೈಸ್ ಫುಲ್ಲು ಇವತ್ತು ನಮಗೆ ರಾಜ ಮರ್ಯಾದೆ ಕೊಟ್ಬಿಟ್ರು ನಮ್ಮ ಕಾಲೇಜಲ್ಲಿ. ನಮಗಂತೂ ಸಿಕ್ಕಾಬಟ್ಟೆ ಖುಷಿ. ನಾವು 10 ವರ್ಷದಿಂದ ಓದಿದ್ದಕ್ಕೂ ಈಗಿರೋ ಎಜುಕೇಷನ್ ಸಿಸ್ಟಮ್ಗೂ ಬೇಜಾನ್ ಡಿಫ್ರೆನ್ಸ್ ಇದೆ. ಮಸ್ತಾಗಿ ಮಾಡಿದ್ದಾರೆ ಗೈಸ್. ಎಲ್ಲ ಎಜುಕೇಷನ್ ಸಿಸ್ಟಮ್ ಎಲ್ಲ ಚೆನ್ನಾಗಿದೆ. ಹೇಳಿ ಬ್ರೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸಿ ಯು, ಟಾಟಾ, ಬಾಯ್ ಗೈಸ್.